ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸೊ ಇನ್ನು ನನ್ನ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಬೆಲ್ ನನ್ನ ಒತ್ತೋದನ್ನು ಮರೆಯೋಕೆ ಹೋಗಬೇಡಿ. ಸೊ ಇವತ್ತಿನ ನನ್ನ ಕ್ಲಾಸು ನಿಮ್ಮ ಒಂದು ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿನಲ್ಲಿ ಎಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದ 12 ಮಾರ್ಕ್ಸ್ ಇಟ್ಸ್ ಅ ಜನರಲ್ ಎಂಟ್ರೀಸ್. ಜನರಲ್ ಎಂಟ್ರೀಸ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ನೆಕ್ಸ್ಟ್ ಮಂತ್ ನಡೆಯುವಂತಹ ಒಂದು ಕ್ವಾರ್ಟರ್ಲಿ ಎಕ್ಸಾಮ್ ಇರಬಹುದು, 40 ಮಾರ್ಕ್ಸ್ಗೆ 40 ಮಾರ್ಕ್ಸ್ಗೆ, ಅಥವಾ ನಿಮ್ಮ ಒಂದು ಫ್ಯೂಚರ್ಗೆ ಆನ್ಯುವಲ್ ಎಕ್ಸಾಮ್ ಇರಬಹುದು, ಪ್ರಿಪರೇಟರಿನಲ್ಲಿ ಕೇಳುವಂತಹ ಅಥವಾ ಮಿಡ್ ಟರ್ಮ್ ಕ್ವಶನ್ ಅಲ್ಲಿ ಕೇಳುವಂತಹ ಕಂಪಲ್ಸರಿ ಕ್ವಶನ್ ಇದು ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರೀಸ್ ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಈಸಿಯಾಗಿ ಅದನ್ನ ಕಲಿಬಹುದು. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಒಂದು ಕ್ಲಾಸ್ ಅನ್ನು ಹಾಕಿದ್ದೆ ಫಸ್ಟ್ ಪಿ ಸಿ ಅವ್ರಿಗೆ. ಜರ್ನಲ್ ಎಂಟ್ರೀಸ್ ಅನ್ನ ನೀವು ಕಲಿಬೇಕು ಅಂತಂದ್ರೆ ನೀವು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಕಲ್ತ್ಕೋಬೇಕಾಗುತ್ತೆ. ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಬಂದಾಗ ಇಂಗ್ಲಿಷ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಪರ್ಸನಲ್ ಅಕೌಂಟು, ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್ ಅಂತ ಹೇಳಿದ್ದೆ. ಪರ್ಸನಲ್ ಅಕೌಂಟ್ ಅಂತ ಬಂದಾಗ ಅಲ್ಲಿ ಪರ್ಸನ್ಸ್ ನೇಮ್ಸ್ ಇರಬಹುದು, ಅಥವಾ ಬ್ಯಾಂಕ್ ನೇಮ್ಸ್ ಇರಬಹುದು, ಅಥವಾ ಯಾವುದೇ ರೀತಿಯಂತ ಒಂದು ಕಂಪನಿ ನೇಮ್ಸ್ ಇರಬಹುದು. ಸೊ ಎಲ್ಲಾ ನೇಮ್ಸ್ ಕೂಡ ಈ ಒಂದು ಪರ್ಸನಲ್ ಅಕೌಂಟ್ ಬರುತ್ತೆ. ಮತ್ತೆ ಇನ್ನೊಂದು ರಿಯಲ್ ಅಕೌಂಟ್ ಅಂತ ಬಂದಾಗ ಎಲ್ಲಾ ರೀತಿಯಂತಹ ಒಂದು ಅಸೆಟ್ಸ್, ಅದು ಟ್ಯಾಂಜಿಬಲ್ ಅಸೆಟ್ ಆಗಿರ್ಲಿ, ಇಂಟ್ಯಾಂಜಿಬಲ್ ಅಸೆಟ್ ಆಗಿರ್ಲಿ, ಫಿಕ್ಸ್ಡ್ ಅಸೆಟ್ ಆಗಿರ್ಲಿ, ಅಥವಾ ಯಾವುದೇ ರೀತಿಯಂತ ಕರೆಂಟ್ ಅಸೆಟ್ ಆಗಿರ್ಲಿ, ಇವೆಲ್ಲವೂ ಕೂಡ ನಮ್ಮ ಈ ಒಂದು ರಿಯಲ್ ಅಕೌಂಟ್ಗೆ ಸೇರಿರುತ್ತೆ. ನಾಮಿನಲ್ ಅಕೌಂಟ್ ಅಂತ ಬಂದಾಗ ನಾಮಿನಲ್ ಅಕೌಂಟ್ ಅಲ್ಲಿ ನಮಗೆ ಇಲ್ಲಿ ಎಕ್ಸ್ಪೆನ್ಸಸ್, ಇನ್ಕಮ್ಸ್ ಎಲ್ಲವೂ ಕೂಡ ನಾಮಿನಲ್ ಅಕೌಂಟ್ಗೆ ಬರುತ್ತೆ. ಸೊ ಇಲ್ಲಿ ಪರ್ಸನಲ್ ಅಕೌಂಟ್ ಅಂತ ಬಂದಾಗ ರೂಲ್ಸ್ ಅನ್ನ ಹೇಳಿದ್ದೆ, ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಪರ್ಸನಲ್ ಅಕೌಂಟ್ ಅಲ್ಲಿ ರೂಲ್ಸ್ ಅಂತ ಬಂದಾಗ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್ ಅಂತಂದ್ರೆ ಯಾರು ರಿಸೀವ್ ಮಾಡ್ಕೊಳ್ತಾರೋ ಅದು ಅಮೌಂಟ್ ಅನ್ನೇ ಇರಲಿ ಅಥವಾ ಯಾವುದೇ ಒಂದು ವಸ್ತುವನ್ನೇ ಆಗಿರ್ಲಿ, ಸೊ ಯಾರು ಒಂದು ಗೂಡ್ಸ್ ಅನ್ನ ಅಥವಾ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೋ ಅವರಿಗೆ ನಾವು ಡೆಬಿಟ್ಸ್ ಗಳಲ್ಲಿ ಬರಿಬೇಕಾಗುತ್ತೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಕ್ರೆಡಿಟ್ ದ ಗೀವರ್ ಅಂತ ಬಂದಾಗ ಯಾರು ಕೊಡ್ತಾ ಇರ್ತಾರೋ ಅವರ ಹೆಸರನ್ನ ನಾವು ಕ್ರೆಡಿಟ್ಸ್ ಗಳಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ರಿಯಲ್ ಅಕೌಂಟ್ಗೆ ಎಕ್ಸಾಂಪಲ್ಸ್ ಹೇಳಿದ್ದೆ ನಿಮಗೆ. ಎಲ್ಲಾ ರೀತಿಯಂತ ಒಂದು ಅಸೆಟ್ಸ್ ಕೂಡ ರಿಯಲ್ ಅಕೌಂಟ್ ಬರುತ್ತೆ. ರೂಲ್ಸ್ ಅನ್ನ ನೋಡಿದ್ದೆ ಆದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನು ಬರುತ್ತೋ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು, ಏನು ಹೋಗುತ್ತೋ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು ಅಂತ ಹೇಳುತ್ತೆ. ದೆನ್ ಇದಾದ ನಂತರ ನಾಮಿನಲ್ ಅಕೌಂಟ್ ಅಂತ ಬಂದಾಗ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತಂದ್ರೆ ಎಲ್ಲಾ ರೀತಿಯಂತ ಒಂದು ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು. ಮತ್ತೆ ಇನ್ಕಮ್ಸ್ ಅಂಡ್ ಗೇನ್ಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಹೇಳ್ತೀವಿ. ಏನೇನು ಇನ್ಕಮ್ಸ್ ಮತ್ತೆ ಗೇನ್ಸ್ ಬರುತ್ತೋ ಎಲ್ಲಾ ರೀತಿಯಂತ ಇನ್ಕಮ್ಸ್ ಮತ್ತೆ ಗೇನ್ಸ್ ಅನ್ನ ನಾವು ಕ್ರೆಡಿಟ್ ಅಲ್ಲಿ ಬರಿತೀವಿ ಈ ಒಂದು ನಾಮಿನಲ್ ಅಕೌಂಟ್ ರೂಲ್ಸ್ ನ ಪ್ರಕಾರ. ನೀವು ಈ ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಮಾಡಬೇಕು ಅಂತಂದ್ರೆ ಈ 3 ರೂಲ್ಸ್ ರೆಗ್ಯುಲೇಷನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಇದನ್ನ ಕಲ್ತ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಜರ್ನಲ್ ಎಂಟ್ರೀಸ್ ಕಡೆ ಹೋಗಿದ್ದೆ ಆದ್ರೆ ಜರ್ನಲ್ ಎಂಟ್ರೀಸ್ ಅಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಟ್ರಾನ್ಸಾಕ್ಷನ್ಸ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್, ಸೊ 1st of Jan 2026, ಸೊ started business with cash of rupees 1 lakh. ಅಂದ್ರೆ 1 ಲಕ್ಷ ರೂಪಾಯಿ ಬಂಡವಾಳ ಹಾಕೋದ್ರ ಮುಖಾಂತರ ನಾವು ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಒನ್ ಟ್ರಾನ್ಸಾಕ್ಷನ್ ಏನು ಅಂತಂದ್ರೆ, ಸೊ 2nd of Jan 2026 purchased goods from Hari of rupees 10,000. ಸೊ ಪರ್ಚೇಸ್ ಅನ್ನ ಮಾಡ್ತಾ ಇದೀವಿ ಹರಿ ಅನ್ನೋ ಒಬ್ಬ ವ್ಯಕ್ತಿಯಿಂದ 10,000 rupeesಗೆ. ಮತ್ತೆ ಥರ್ಡ್ ಒನ್ ಡೆಪಾಸಿಟೆಡ್ ಕ್ಯಾಶ್ ಇಂಟು ಬ್ಯಾಂಕ್ ಆಫ್ rupees 5,000. ಓಕೆ, ನಿಮಗೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಂಡು ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತಾ ಇದ್ದೀನಿ. ದೆನ್ 4th one purchased furniture of rupees 6,000. ಫರ್ನಿಚರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ 6,000ಗೆ.
then fifth one, sale of goods of rupees 4,000, 4,000 ರೂಪಾಯಿಗೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದೀನಿ. ದೆನ್ ಸಿಕ್ಸ್ತ್ ಒನ್, ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪೇಯ್ಡ್ ಆಫ್ rupees 2,000. ಸೊ ಸ್ಯಾಲರಿಯನ್ನ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟಕ್ಕೆ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡೋಣ. ಜರ್ನಲ್ ಎಂಟ್ರೀಸ್ ನಿಮಗೆ ಕಾಲಮ್ ಗೊತ್ತಿರುತ್ತೆ. ಫಸ್ಟ್ ಆಫ್ ಆಲ್ ಜರ್ನಲ್ ಎಂಟ್ರೀಸ್ ಕಾಲಮ್ ಡೇಟ್, particulars, LF, debit, then credit. So this is the format for preparation of the journal entries. ಸೊ ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, LF ಕಾಲಮ್, ಡೆಬಿಟ್ ಮತ್ತೆ ಕ್ರೆಡಿಟ್. ಇಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಅಂತ ಮಾಡಬೇಕಾಗುತ್ತೆ. ಜರ್ನಲ್ ಎಂಟ್ರೀಸ್ ಅಂತ ಮಾಡ್ಕೊಳ್ತೀವಿ. ಸೊ ಜರ್ನಲ್ ಎಂಟ್ರೀಸ್. ಸೊ ಇವಾಗ ಇದು ಜರ್ನಲ್ ಎಂಟ್ರೀಸ್. ಸಮ್ ಆಫ್ ದ ಟೈಮ್ ನೇಮ್ ಅನ್ನ ಕೊಡ್ತಾರೆ, ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕುಮಾರ್. ಸೊ ಅವಾಗ ಇಲ್ಲಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕುಮಾರ್ ಅಂತ ಬರೀತೀರಾ. ಸೊ ಆಮೇಲೆ ಕಾಲಮ್ ಈ ರೀತಿ ತಗೋಬೇಕಾಗುತ್ತೆ. ಈ ರೀತಿ ಕಾಲಮ್ ತಗೊಂಡ್ಮೇಲೆ ಫಸ್ಟ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಫಸ್ಟ್ ಆಫ್ ಜಾನ್ 2026 ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆಫ್ rupees 1 lakh. ಅಂದ್ರೆ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಹಾಕೋದ್ರ ಮುಖಾಂತರ ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಸ್ಟಾರ್ಟೆಡ್ ಬಿಸ್ನೆಸ್ ಆರ್ ಕಮೆನ್ಸ್ಡ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದೀವಿ. 1 lakh rupees ಬಂಡವಾಳವನ್ನ ಹಾಕೋದ್ರ ಮುಖಾಂತರ. ಸೊ ಡೇಟ್ ಕಾಲಮ್ ಅಲ್ಲಿ ಆಸ್ ಇಟ್ ಇಸ್ ಡೇಟ್ ಅನ್ನ ಬರೀತೀವಿ. ಸೊ ಫಸ್ಟ್ ಆಫ್ ಜಾನ್ 2026. ಓಕೆ, ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದೀವಿ. ನೋಡಿ ಇಲ್ಲಿ ಕ್ಯಾಶ್ ಇದೆ. ಕ್ಯಾಶ್ ಈಸ್ ಒನ್ ಆಫ್ ದ ರಿಯಲ್ ಅಕೌಂಟ್, ಕರೆಕ್ಟ್ ಅಲ್ವಾ? ರಿಯಲ್ ಅಕೌಂಟ್. ಕ್ಯಾಶ್ ಇಸ್ ಒನ್ ಆಫ್ ದ ಅಸೆಟ್. ಓಕೆ, ಇಟ್ಸ್ ಒನ್ ಆಫ್ ದ ಅಸೆಟ್ ಓನ್ಲಿ. ಕ್ಯಾಶ್ ಅಸೆಟ್ ಆಗಿರೋದ್ರಿಂದ ರಿಯಲ್ ಅಕೌಂಟ್ ಆಗುತ್ತೆ. ಪರ್ಸನ್ಸ್ ಅಕೌಂಟ್ ಅಂತ ಬಂದ ಪರ್ಸನಲ್ ಅಕೌಂಟ್ ಅಲ್ಲಿ ಎಲ್ಲಾ ರೀತಿಯಂತಹ ಪರ್ಸನ್ಸ್ ನೇಮ್ಸ್ ಎಲ್ಲವೂ ಕೂಡ ಪರ್ಸನಲ್ ಅಕೌಂಟ್ ಬರುತ್ತೆ. ಸೊ ಮತ್ತೆ ನಾಮಿನಲ್ ಅಕೌಂಟ್, ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ಸ್, ಗೇನ್ಸ್ ಇರ್ಬೋದು, ಲಾಸಸ್ ಇರ್ಬೋದು, ಎಲ್ಲವೂ ಕೂಡ ನಾಮಿನಲ್ ಅಕೌಂಟ್ ಬರುತ್ತೆ. ಸೊ ಇವಾಗ ಕ್ಯಾಶ್ ಫಸ್ಟ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಕ್ಯಾಶ್ ಇಸ್ ಎ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಈಸ್ ಕಮಿಂಗ್ ಇನ್ಸೈಡ್. ವಾಟ್ ಕಮಿಂಗ್ ಇನ್ಸೈಡ್, ರಿಯಲ್ ಅಕೌಂಟ್ ರೂಲ್ಸ್ ನ ಪ್ರಕಾರ ಕ್ಯಾಶ್ ಒಳಗಡೆಗೆ ಬರ್ತಾ ಇದೆ. ಓಕೆ, ರಿಯಲ್ ಅಕೌಂಟ್ ರೂಲ್ಸ್ ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಏನ್ ಬರ್ತಾ ಇರುತ್ತೋ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿ ಅಂತ ಹೇಳುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಕ್ಯಾಶ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿತೀವಿ. ಸೊ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು. ನೋಡಿ ಯಾವಾಗಲೂ ಕೂಡ ಕ್ಯಾಶ್ ಫಸ್ಟ್ ರೋಡ್ ಕ್ಯಾಶ್ ಡೆಬಿಟ್ ಅಲ್ಲಿ ಇರುತ್ತೆ. ಮೀನ್ಸ್ ಕ್ಯಾಶ್ ಅಂತ ಬಂದಾಗ ಕ್ಯಾಶ್ ಸಿ ಇಸ್ ಎ ಕ್ಯಾಪಿಟಲ್ ವರ್ಡ್, ಫಸ್ಟ್ ಇದ್ರಲ್ಲಿ ಬರಬೇಕು. ಮತ್ತೆ ಕ್ಯಾಶ್ ಅಕೌಂಟ್ ಎ ಬಾರ್ ಸಿ, ಎ ಕ್ಯಾಪಿಟಲ್ ಲೆಟರ್ ಇರಬೇಕು, ಬಾರ್ ಸಿ ಸ್ಮಾಲ್ ಲೆಟರ್ ಅಲ್ಲಿ ಇರಬೇಕಾಗುತ್ತೆ. ಮತ್ತೆ ಡಿ ಆರ್ ಡೆಬಿಟ್ ಅಂದ್ರೆ ಡೆಬಿಟ್ ಗೆ ಶಾರ್ಟ್ ಫಾರ್ಮ್ ಏನೇನೆ DR. ಓಕೆ, ಸೊ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ನೋಡಿ ಫಸ್ಟ್ ಲೈನ್ಗೂ ಸೆಕೆಂಡ್ ಲೈನ್ಗೂ ಸ್ಪೇಸ್ ಇರಬೇಕಾಗುತ್ತೆ. ಸೊ ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀನಿ ನಾನು. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಟಿ ನೋಡಿ ಕ್ಯಾಪ್ ಲೆಟರ್ ಇರಬೇಕು, ಓ ಸ್ಮಾಲ್ ಲೆಟರ್ ಅಲ್ಲಿ ಇರಬೇಕಾಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ನೋಡಿ ಕ್ಯಾಶ್ ಈಸ್ ಕಮಿಂಗ್ ಇನ್ಸೈಡ್ ರಿಯಲ್ ಅಕೌಂಟ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಈಸ್ ಕಮಿಂಗ್ ಇನ್ಸೈಡ್ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಅಂದ್ರೆ ಈ ಒಂದು ಕ್ಯಾಶ್ ಕ್ಯಾಪಿಟಲ್ ನ ಮುಖಾಂತರ ಬರ್ತಾ ಇದೆ. ಸೊ ಇದೇ ರೀತಿ ನೀವು ಅಲ್ಲಿ ಬರ್ಕೋಬೇಕಾಗುತ್ತೆ. ಅಮೌಂಟ್ ನೋಡಿ 1 lakh rupees ಇದೆ, ಜಸ್ಟ್ 1 lakh rupees. 1 lakh rupees ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. 1 lakh rupees. ಓಕೆ, ಸೊ ಇಲ್ಲಿ ಬೀಯಿಂಗ್ ಅಂತ ಹೇಳ್ತೀವಿ. ಬೀಯಿಂಗ್ ಅಂತಂದ್ರೆ ಬ್ರೀಫ್ ಎಕ್ಸ್ಪ್ಲನೇಷನ್ ಫಾರ್ ದ ಜರ್ನಲ್ ಎಂಟ್ರೀಸ್. ಏನು ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಕೊಟ್ಟಿರ್ತೀವೋ ಆ ಜರ್ನಲ್ ಎಂಟ್ರೀಸ್ ಇದು ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಟ್ಟ ಹಾಗೆ. ಅಂದ್ರೆ ಇದನ್ನ ನಾವು ಯಾವಾಗಲೂ ಕೂಡ ಬ್ರಾಕೆಟ್ ಅಲ್ಲೇ ಬರಿಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಬರೆಯುವಂತದ್ದು ದರ್ ಇಸ್ ಒನ್ ಆಫ್ ದ ಎಕ್ಸ್ಪ್ಲನೇಷನ್ ಫಾರ್ ದ ಜರ್ನಲ್ ಎಂಟ್ರೀಸ್. Okay, some of the time 1 marks question. What do you mean by the narration? Narration means it's one of the brief explanation for the journal entries. Okay, journal entries ಗೆ ನಾವು ಕಂಪಲ್ಸರಿ ಆಗಿ ಬೀಯಿಂಗ್ ಅನ್ನ ಬರೀಲೇಬೇಕು. ಬೀಯಿಂಗ್ ಅಥವಾ ನರೇಷನ್ ಅಂತ ಹೇಳ್ತೀವಿ, ಎರಡು ಕೂಡ ಒಂದೇನೆ. ಓಕೆ, ಸೊ ಇಲ್ಲಿ ಬೀಯಿಂಗ್ ಅನ್ನ ಬರಿಬೇಕಾಗುತ್ತೆ. ಬೀಯಿಂಗ್
being, so started business with cash. ಓಕೆ, ಏನ್ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ತೀವೋ ಅದನ್ನ ಇಲ್ಲಿ ಬರಿಬೇಕಾಗುತ್ತೆ. ಸೊ ಇದು ಫಸ್ಟ್ ಒನ್ ಆಯ್ತಾ. ಸಮ್ ಆಫ್ ದ ಟೈಮ್ ಏನ್ ಮಾಡ್ತೇನೆ ಅಂತಂದ್ರೆ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಫರ್ನಿಚರ್, ಕ್ಯಾಶ್ ಅಂಡ್ ಫರ್ನಿಚರ್, ಕ್ಯಾಶ್ ನ ಮುಖಾಂತರ ಫರ್ನಿಚರ್ ನ ಮುಖಾಂತರ ಅಲ್ಲಿ ಒಂದಷ್ಟು ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇರ್ತಾರೆ. ಸೊ ಕ್ಯಾಶ್ ಅಂಡ್ ಫರ್ನಿಚರ್ ಅಥವಾ ಗೂಡ್ಸ್ ಅಂತ ಕೊಡಬಹುದು, ಅಥವಾ ಫರ್ನಿಚರ್ ಅಥವಾ ಮೆಷಿನರಿ ಅಂತ ಕೊಡಬಹುದು. ಸೊ ಈ ಸಿಚುಯೇಷನ್ಸ್ ಅಲ್ಲಿ ವಾಟ್ ಎವರ್ ಕಮಿಂಗ್ ಇನ್ ಸೈಡ್, ಅಂದ್ರೆ ಈ ಬಿಸ್ನೆಸ್ ಅನ್ನ ಶುರು ಮಾಡಬೇಕಾದ್ರೆ ಅವನು ಕ್ಯಾಶ್ ಮತ್ತೆ ಫರ್ನಿಚರ್ ಗೂಡ್ಸ್ ಇದ್ರ ಮುಖಾಂತರ ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದ್ದಾನೆ ಅಂತಂದ್ರೆ ಅವೆಲ್ಲವೂ ಕೂಡ ಕಮಿಂಗ್ ಇನ್ಸೈಡ್, ಅವೆಲ್ಲವೂ ಕೂಡ ಒಳಗಡೆ ಬರ್ತಾ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ ವಾಟ್ ಕಮಿಂಗ್ ಇನ್ಸೈಡ್ ಆ ಸಿಚುಯೇಷನ್ಸ್ ಅಲ್ಲಿ ಶುಡ್ ಬಿ ರೈಟ್ ಇನ್ ದ ಡೆಬಿಟ್ ಆಸ್ಪೆಕ್ಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಹೇಳಿದೆ ಕ್ಯಾಶ್ ಅನ್ನ ಬಿಸ್ನೆಸ್ ಅಲ್ಲಿ ಶುರು ಮಾಡ್ತಾರೆ ಕ್ಯಾಶ್ ಮುಖಾಂತರ ಅಂತಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ದ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. ಸೊ ಅಕಸ್ಮಾತ್ ಅವ್ರೇನಾದ್ರೂ ಕ್ಯಾಶ್ ಫರ್ನಿಚರ್ ಗೂಡ್ಸ್ ಇದ್ರ ಮುಖಾಂತರ ಬಿಸ್ನೆಸ್ ಅನ್ನ ಶುರು ಮಾಡ್ತಾ ಇದಾರೆ ಅಂತಂದ್ರೆ ಅವಾಗ ಏನ್ ಮಾಡ್ತೀರಾ, ಕ್ಯಾಶ್ ಅಕೌಂಟ್ ಡೆಬಿಟ್ ಅಂಡ್ ಫರ್ನಿಚರ್ ಅಕೌಂಟ್ ಡೆಬಿಟ್, ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. ಏನೇನ್ ಮುಖಾಂತರ ಅವ್ನು ಬಿಸ್ನೆಸ್ ಅನ್ನು ಶುರು ಮಾಡ್ತಾ ಇದ್ದಾನೆ ಅವೆಲ್ಲವೂ ಕೂಡ ಡೆಬಿಟ್ ಸೈಡ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟ್, ಸ್ಟಾಕ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್ ಡೆಬಿಟ್, ಮೆಷಿನರಿ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. ಅಂದ್ರೆ ಇಲ್ಲಿ ನಾನು ಎಕ್ಸಾಂಪಲ್ ತಗೊಂಡಿರೋದು ಕ್ಯಾಶ್ ಮುಖಾಂತರ ಮಾತ್ರ ಬಿಸ್ನೆಸ್ ಅನ್ನು ಶುರು ಮಾಡ್ತಾ ಇದೀವಿ ಅಂತ. ಬಟ್ ಸಮ್ ಆಫ್ ದ ಟೈಮ್ ದೇ ವಿಲ್ ಸ್ಟಾರ್ಟ್ ವಿತ್ ದ ಸಮ್ ಆಫ್ ದ ಫರ್ನಿಚರ್, ವೆಹಿಕಲ್ಸ್, ಮೋಟಾರ್ ಕಾರ್ ಆರ್ ಗೂಡ್ಸ್. ಓಕೆ, ಅವಾಗೆಲ್ಲ ವಾಟ್ ಎವರ್ ಕಮಿಂಗ್ ಇನ್ ಸೈಡ್ ಶುಡ್ ಬಿ ಮೆನ್ಷನ್ ಇನ್ ದ ಡೆಬಿಟ್ ಆಸ್ಪೆಕ್ಟ್. ಸೊ ಅವಾಗ ಏನ್ ಮಾಡ್ತೀವಿ, ಎಲ್ಲವನ್ನು ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರ್ಕೋಬೇಕಾಗುತ್ತೆ ಅಮೌಂಟ್ ಅನ್ನ. ಟೋಟಲ್ ಕ್ಯಾಪಿಟಲ್ ಎಷ್ಟು ಬರುತ್ತೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡಿಬಿಟ್ಟು ಎಂಟ್ರಿ ಮಾಡ್ತೀವಿ. ಸೊ ದಿಸ್ ದ ಫಸ್ಟ್ ಟ್ರಾನ್ಸಾಕ್ಷನ್ಸ್. Okay, I hope you understand first transactions. Then second one, purchased goods from Hari. Hari ಅನ್ನೋ ಒಬ್ಬ ವ್ಯಕ್ತಿಯಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ and the date of the 2nd of the January 2026. So date ಅನ್ನ as it is ಹಂಗೆ ಬರ್ಕೊಳ್ಳೋಣ. So 2/1/2026. So purchased goods from Hari. Hari ಅನ್ನೋನು ಏನಾಗಿದ್ದಾನೆ, ಪರ್ಸನ್ಸ್ ಇವನು. ಸೊ ಪರ್ಸನಲ್ ಅಕೌಂಟ್, ಕರೆಕ್ಟ್ ಅಲ್ವಾ, ಪರ್ಸನಲ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟ್ ಆಲ್ಸೋ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಸೊ ಅಂದ್ರೆ ಯಾರು ರಿಸೀವ್ ಮಾಡ್ಕೊಳ್ತಾರೋ ಅವ್ರನ್ನ ಡೆಬಿಟ್ ಸೈಡ್ ಅಲ್ಲಿ ಬರೀಬೇಕು. ಹೂ ಇಸ್ ದ ಗೀವರ್, ದ ಗೀವರ್ ನೇಮ್ ಶುಡ್ ಬಿ ಮೆನ್ಷನ್ ಇನ್ ದ ಕ್ರೆಡಿಟ್ ಆಸ್ಪೆಕ್ಟ್. ಈ ಎಕ್ಸಾಂಪಲ್ಸ್ ಅಲ್ಲಿ ನಾವು ಫ್ರಮ್ ಹರಿ ಅಂತ ಇದೆ, ಕರೆಕ್ಟ್ ಅಲ್ವಾ. ಫ್ರಮ್ ಹರಿ ಅಂತಂದ್ರೆ ಹರಿ ಇಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಹರಿಯಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಪರ್ಸನಲ್ ಅಕೌಂಟ್ ರೂಲ್ಸ್ ನ ಪ್ರಕಾರ ಕ್ರೆಡಿಟ್ ದ ಗೀವರ್ ಅಂತ ಹೇಳುತ್ತೆ. ಅಂದ್ರೆ ಯಾರು ಕೊಡ್ತಾ ಇರ್ತಾರೋ ಅವ್ರನ್ನ ಕ್ರೆಡಿಟ್ ಬರಿ ಅಂತ. ಸೊ ಇವಾಗ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಜನರಲ್ ಎಂಟ್ರೀಸ್ ಏನ್ ಬರುತ್ತೆ, ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ದ ಹರಿ ಅಕೌಂಟ್ ಅಂತ ಬರಿತೀವಿ. ಪರ್ಚೇಸ್ ಅಕೌಂಟ್ ಅಂತ ಏನಕ್ಕೆ ಬರಿತೀವಿ ಅಂತಂದ್ರೆ ನಾವಲ್ಲಿ ಸ್ಪೆಸಿಫಿಕ್ ಆಕ್ಟಿವಿಟೀಸ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನಾಟ್ ಗೂಡ್ಸ್ ಅಕೌಂಟ್, ಗೂಡ್ಸ್ ಅಕೌಂಟ್ ಅಂತ ಬರಿಬಾರ್ದು. ಯಾವುದೇ ಒಂದು ಪರ್ಚೇಸ್ ಮಾಡ್ತಾ ಇದ್ರೆ ಗೂಡ್ಸ್ ಅನ್ನ ಅಂತಂದ್ರೆ ಜನರಲ್ ಎಂಟ್ರೀಸ್ ಅಲ್ಲಿ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ದ ಹರಿ ಅಕೌಂಟ್. ಹರಿ ಇಸ್ ದ ಗೀವರ್ ಓನ್ಲಿ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಓಕೆ, ಹರಿಯಿಂದ ನಾವೇನ್ ಮಾಡ್ತಾ ಇದ್ವಿ, ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ವಿ. ಈಸ್ ದ ಗೀವರ್ ಓನ್ಲಿ. ಪರ್ಸನಲ್ ಅಕೌಂಟ್ ರೂಲ್ಸ್ ನ ಪ್ರಕಾರ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೀವಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಯಾರು ಕೊಡ್ತಾ ಇರ್ತಾರೋ ಅವ್ರ ಹೆಸರನ್ನ ನಾವಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ಇವಾಗ ಜನರಲ್ ಎಂಟ್ರೀಸ್ ಏನಾಗುತ್ತೆ ಅಂತಂದ್ರೆ purchased account debited to Hari account. ಸೊ ಪರ್ಚೇಸ್ ಅಕೌಂಟ್, ಸೊ ನಾನು ಹೇಳಿದ್ನಲ್ಲ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಗೂಡ್ಸ್ ಅಕೌಂಟ್ ಅಂತ ಬರೆಯೋದಿಲ್ಲ, ಪರ್ಚೇಸ್ ಅಕೌಂಟ್ ಅಂತ ಸ್ಪೆಸಿಫಿಕ್ ಆಕ್ಟಿವಿಟಿನ ಬರಿತೀವಿ. ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ದ ಹರಿ ಅಕೌಂಟ್. ಹರಿ ಇಸ್ ದ ಗೀವರ್ ಓನ್ಲಿ. ಸೊ ಎಷ್ಟು ಪರ್ಚೇಸ್ ಮಾಡ್ತಾ ಇದೀವಿ, 10,000 rupeesಗೆ ಪರ್ಚೇಸ್ ಮಾಡ್ತಾ ಇದೀವಿ. ಸೊ 10,000 rupees. Okay, so I hope you understand. Being as it is same thing. Being ಏನಿರುತ್ತೆ ಅದನ್ನ ಬರೀತೀವಿ. ಸೊ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಹರಿ, ಹರಿಯಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತ. ಸೊ ನೆಕ್ಸ್ಟ್ ಒನ್, ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಥರ್ಡ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ, ಸೊ ಫಾರ್ ಎಕ್ಸಾಂಪಲ್ the 3/1/2026 ಅಂತ ತಗೋಣ. ಸೊ 3 of Jan 2026
ಡೆಪಾಸಿಟೆಡ್ ಕ್ಯಾಶ್ ಇನ್ ಟು ದ ಬ್ಯಾಂಕ್. ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡ್ತಾ ಇದೀವಿ ಬ್ಯಾಂಕಿಗೆ. ಸೊ ಬ್ಯಾಂಕ್ ಇದೆ, ಇಲ್ಲಿ ಕ್ಯಾಶ್ ಇದೆ. ಸೊ ಬ್ಯಾಂಕ್ ಇಸ್ ದ ಪರ್ಸನಲ್ ಅಕೌಂಟ್. ಓಕೆ, ಕ್ಯಾಶ್ ಇಸ್ ದ ರಿಯಲ್ ಅಕೌಂಟ್. ಓಕೆ, personal account rules, debit the receiver, credit the giver. If you deposit money into the bank is the receiver only, debit the receiver. ಹಾಗಾಗಿ ಡೆಬಿಟ್ ಸೈಡ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಬ್ಯಾಂಕ್ ಅಕೌಂಟ್ ಅಂತ ಬರೀತಾ ಇದ್ದೀನಿ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು, ಓಕೆ, ಕ್ಯಾಶ್ ಡೆಪಾಸಿಟ್ ಇಂಟು ದ ಬ್ಯಾಂಕ್ ಪರ್ಸನಲ್ ಅಕೌಂಟ್ ರೂಲ್ಸ್, ಡೆಬಿಟ್ ದ ರಿಸೀವರ್. ಫಸ್ಟ್ ಲೈನ್ ಯಾವಾಗಲೂ ಕೂಡ ಡೆಬಿಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ, ಸೆಕೆಂಡ್ ಲೈನ್ ನಿಮಗೆ ಕ್ರೆಡಿಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಡೆಪಾಸಿಟೆಡ್ ಕ್ಯಾಶ್ ಇನ್ ಟು ದ ಬ್ಯಾಂಕ್ ಅಂತಂದ್ರೆ ಬ್ಯಾಂಕ್ ಇಸ್ ದ ರಿಸೀವರ್ ಓನ್ಲಿ, ಡೆಬಿಟ್ ದ ರಿಸೀವರ್. ಓಕೆ, ಮನಿ ಒಂದು 5,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬ್ಯಾಂಕ್ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ, ಕ್ಯಾಶ್ ಅನ್ನ ನೀವು ಡೆಪಾಸಿಟ್ ಮಾಡ್ತಾ ಇರ್ತೀರಾ. ಬ್ಯಾಂಕ್ ಇಸ್ ದ ರಿಸೀವರ್, ಡೆಬಿಟ್ ದ ರಿಸೀವರ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ನೋಡಿ, ಕ್ಯಾಶ್ ಇದೊಂದು ಅಸೆಟ್ ಎಲ್ಲವೂ ಕೂಡ ರಿಯಲ್ ಅಕೌಂಟ್ ಆಗುತ್ತೆ. ರಿಯಲ್ ಅಕೌಂಟ್ ರೂಲ್ಸ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ವಾಟ್ ಗೋಸ್ ಔಟ್, ಕ್ಯಾಶ್ ಇಸ್ ಗೋಸ್ ಔಟ್. ಕ್ಯಾಶ್ ಅನ್ನ ನೀವು ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕ್ಯಾಶ್ ಏನಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಕ್ಯಾಶ್ ಅನ್ನ ಕ್ರೆಡಿಟ್ ಸೈಡ್ ಬರೀತಾ ಇದೀವಿ. ಕ್ಯಾಶ್ ಕ್ರೆಡಿಟ್ ಸೈಡ್ ಏನಕ್ಕೆ ಬರೀತಾ ಇದೀವಿ ಅಂತಂದ್ರೆ ಇಟ್ಸ್ ಒನ್ ಆಫ್ ದ ರಿಯಲ್ ಅಕೌಂಟ್ ಓನ್ಲಿ. ಕ್ಯಾಶ್ ರಿಯಲ್ ಅಕೌಂಟ್ ಹೋಗ್ತಾ ಇರೋದ್ರಿಂದ ರಿಯಲ್ ಅಕೌಂಟ್ ರೂಲ್ಸ್ ಏನಂತ ಹೇಳುತ್ತೆ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ವಾಟ್ ಗೋಸ್ ಔಟ್, cash 5,000 rupees is going outside. So bank account debited to cash account. Okay, bank account debited to cash account. Amount is 5,000 rupees only. 5,000 rupees ಅನ್ನು ನಾವಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ. Being as it is same thing, being deposited cash into bank. Deposited cash into bank. Okay, deposited cash into bank. That is the journal entries only. Next, fourth one is the purchased furniture of rupees 6,000. So it is the 4th of Jan 2026 ಅಲ್ಲಿ ನಾವು ಫರ್ನಿಚರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಫರ್ನಿಚರ್ ಇಸ್ ದ ರಿಯಲ್ ಅಕೌಂಟ್ ಅಸೆಟ್. ಫರ್ನಿಚರ್ ಒಂದು ಅಸೆಟ್ ಆಗಿರೋದ್ರಿಂದ ಇದು ರಿಯಲ್ ಅಕೌಂಟ್ ಹೋಗುತ್ತೆ. ಮತ್ತೆ ಕ್ಯಾಶ್ ಇದೆ, ಕ್ಯಾಶ್ ಏನಾಗುತ್ತೆ ಇಲ್ಲಿ ರಿಯಲ್ ಅಕೌಂಟ್ ಹೋಗುತ್ತೆ. ಸೊ ಫರ್ನಿಚರ್ ಇಸ್ ರಿಯಲ್ ಅಕೌಂಟ್, ಕ್ಯಾಶ್ ಇಸ್ ದ ರಿಯಲ್ ಅಕೌಂಟ್. ಎರಡು ರಿಯಲ್ ಅಕೌಂಟ್ ಆಗಿರೋದ್ರಿಂದ, ಅಸೆಟ್ ರಿಯಲ್ ಅಕೌಂಟ್ ಆಗಿರೋದ್ರಿಂದ ರಿಯಲ್ ಅಕೌಂಟ್ ರೂಲ್ಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದ್ರೆ ಏನು ಬರುತ್ತೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡು. ವಾಟ್ ಗೋಸ್ ಔಟ್ ಸೈಡ್ ಶುಡ್ ಬಿ ರೆಕಾರ್ಡಿಂಗ್ ಇನ್ ದ ಕ್ರೆಡಿಟ್ ಸೈಡ್. ಸೊ ಇಫ್ ಯು purchase the furniture is coming inside, your cash is goes to the outside only. ಸೊ ಅಂದ್ರೆ ಈ ರಿಯಲ್ ಅಕೌಂಟ್ ಆಗಿರೋದ್ರಿಂದ ಎರಡು ಕೂಡ ರಿಯಲ್ ಅಕೌಂಟ್ ರೂಲ್ಸ್ ಅನ್ನ ನಾವಿಲ್ಲಿ ಫಾಲೋ ಮಾಡ್ತಾ ಇದೀವಿ. ಸೊ ರಿಯಲ್ ಅಕೌಂಟ್ ರೂಲ್ಸ್ ಏನಂತ ಹೇಳುತ್ತೆ ಅಂತಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಏನು ಬರುತ್ತೋ ಅದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡು. ವಾಟ್ ಗೋಸ್ ಔಟ್ ಸೈಡ್, ಏನು ಹೋಗ್ತಾ ಇದೆ ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡು ಅಂತ ಹೇಳುತ್ತೆ. ಸೊ ಏನು ಬರ್ತಾ ಇದೆ, ಇಫ್ ಯು ಪರ್ಚೇಸ್ ದ ಫರ್ನಿಚರ್ಸ್ ಬರ್ತಾ ಇದೆ. ವಾಟ್ ಗೋಸ್ ಔಟ್ ಸೈಡ್, ಕ್ಯಾಶ್ ಗೋಸ್ ಟು ದ ಔಟ್ ಸೈಡ್ ಓನ್ಲಿ. ಸೊ ವಾಟ್ ಕಮಿಂಗ್ ಇನ್ ಸೈಡ್ ಅಕೌಂಟ್ ಟು ರಿಯಲ್ ಅಕೌಂಟ್ furniture. So journal entry is debit what comes in, credit what goes out. What coming inside, furniture. ಏನು ಬರ್ತಾ ಇದೆ ಡೆಬಿಟ್ ಸೈಡ್ ಬರೀತಾ ಇದ್ದೀನಿ. ಸೊ ಫರ್ನಿಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. So furniture account debited to cash account. What coming inside, furniture. What goes outside, cash. Furniture account debited to the cash account. Amount is 6,000 rupees only. 6,000 rupees ಅನ್ನ ಇಲ್ಲಿ ಬರಿಬೇಕಾಗುತ್ತೆ. Okay, 6,000 rupees. 6,000 rupees. Being as it is purchase furniture. So purchase furniture. ಸೊ ಇದು ಜನರಲ್ ಎಂಟ್ರೀಸ್ ಆಗಿರುತ್ತೆ. ಸೊ ಪರ್ಚೇಸ್ ರಿಯಲ್ ಅಕೌಂಟ್ ಆಗಿರುತ್ತೆ, ಸಾರಿ ಫರ್ನಿಚರ್ ರಿಯಲ್ ಅಕೌಂಟ್ ಆಗಿರುತ್ತೆ, ಕ್ಯಾಶ್ ಕೂಡ ರಿಯಲ್ ಅಕೌಂಟ್ ಆಗಿರುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ವಾಟ್ ಕಮಿಂಗ್ ಇನ್ ಸೈಡ್ ಫರ್ನಿಚರ್, ವಾಟ್ ಗೋಸ್ ಔಟ್ ಸೈಡ್ ಕ್ಯಾಶ್. ಸಮ್ ಆಫ್ ದ ಟೈಮ್ ಸೊ ಯಾವ ರೀತಿ ಕೊಡ್ತಾರೆ ಅಂತಂದ್ರೆ ಪರ್ಚೇಸ್ ಫರ್ನಿಚರ್ ಅಂಡ್ ಪೇಯ್ಡ್ ಬೈ ಚೆಕ್ ಅಂತ ಕೊಡ್ತಾರೆ. ಪರ್ಚೇಸ್ ಫರ್ನಿಚರ್ ಅಂಡ್ ಪೇಯ್ಡ್ ಬೈ ಚೆಕ್ ಅಂತ ಕೊಟ್ಟಾಗ ಸೊ ಅವಾಗ ಫರ್ನಿಚರ್ ಆಸ್ ಇಟ್ ಇಸ್ ಕಮಿಂಗ್ ಇನ್ ಸೈಡ್, ವಾಟ್ ಗೋಸ್ ಔಟ್ ಸೈಡ್ ಕ್ಯಾಶ್ ಅನ್ನ ನೀವು ಚೆಕ್ ನ ಮುಖಾಂತರ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇನ್ಸ್ಟೆಡ್ ಆಫ್ ದ ಕ್ಯಾಶ್ ಹ್ಯಾವ್ ಟು ಮೆನ್ಷನ್ ದ ಬ್ಯಾಂಕ್ ಅಕೌಂಟ್. ಓಕೆ, ಫರ್ನಿಚರ್ ಅಕೌಂಟ್ ಡೆಬಿಟೆಡ್ ಟು ದ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ.
ಓಕೆ, ಸೊ ಫರ್ನಿಚರ್ ಅಕೌಂಟ್ ಡೆಬಿಟೆಡ್ ಟು ದ ಬ್ಯಾಂಕ್ ಅಂತಂದ್ರೆ ಚೆಕ್ ನ ಮುಖಾಂತರ ನಾವಲ್ಲಿ ಬೈ ಮಾಡ್ತಾ ಇರ್ತೀವಿ ಅಂತ. ಇನ್ಸ್ಟೆಡ್ ಆಫ್ ದ ಫರ್ನಿಚರ್, ಸಪೋಸ್ ಇಫ್ ಯು ಬೈ ದ ಮೆಷಿನರೀಸ್ ಅನ್ನ ಬೈ ಮಾಡ್ತಾ ಇದೀರ ಅಂತಂದ್ರೆ ಅವಾಗ ಇನ್ಸ್ಟೆಡ್ ಆಫ್ ದ ಫರ್ನಿಚರ್ ಮೆಷಿನರಿ ಅಂತ ಬರಿತೀವಿ. ಸೊ ಮೆಷಿನರಿ ಅಕೌಂಟ್ ಡೆಬಿಟೆಡ್ ಟು ದ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ ಅಷ್ಟೇ. ಆಸ್ ಇಟ್ ಈಸ್ ಡೇಟ್ ಈಸ್ 4th of Jan 2026. ಸೊ 4th of Jan 2026 ಅಲ್ಲಿ ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇರ್ತೀವಿ. ಸೊ ನಮ್ಮ ಫಸ್ಟ್ PUC ಅಕೌಂಟೆನ್ಸ್ ನಲ್ಲಿ ಆದಷ್ಟು ಏನು ಅಂತಂದ್ರೆ ಜರ್ನಲ್ ಎಂಟ್ರೀಸ್ಗೆ ಜಾಸ್ತಿ ಗಮನವನ್ನ ಹರಿಸಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಇದು 12 ಮಾರ್ಕ್ಸ್ಗೆ ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಕೂಡ 100% ಕೊಡ್ಲೇಬೇಕಾಗುತ್ತೆ. ನಮ್ಮ PU ಬೋರ್ಡ್ ಅಲ್ಲೂ ಕೂಡ ಇದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇರೋದ್ರಿಂದ ನೀವು ಆದಷ್ಟು ಜರ್ನಲ್ ಎಂಟ್ರೀಸ್ ಅನ್ನ ಗಮನ ಹರಿಸಬೇಕಾಗುತ್ತೆ. ಸೊ ನಾನು ಮುಂದಿನ ನನ್ನ ಕ್ಲಾಸ್ ಅಲ್ಲಿ ನಿಮ್ಗೆ ಕಾನ್ಸೆಪ್ಟ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನಿಮ್ಗೆ ಆ ಕಾನ್ಸೆಪ್ಟು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ. ಅಕೌಂಟೆನ್ಸಿನಲ್ಲಿ ನೀವು ಒಳ್ಳೆ ಸ್ಕೋರ್ ಅನ್ನ ತಗೋಬೇಕು ಅಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೇ ನಾನು ನಿಮಗೆ ಇಲ್ಲಿ ಟೀಚ್ ಮಾಡ್ತಾ ಇರುವಂತದ್ದು. ಎಲ್ಲಾ ಕಾನ್ಸೆಪ್ಟ್ ಕೂಡ ನಾನು ಟೀಚ್ ಮಾಡ್ತಾ ಇಲ್ಲ. ಸೊ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ, ಎಸ್ಪೆಷಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಅನ್ನ ನೀವು ತಗೋಬೇಕು ಅಂತಂದ್ರೆ ನಾನು ಹೇಳುವಂತ ಒಂದಷ್ಟು ಕ್ವಶನ್ಸ್ ಅನ್ನ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಕೌಂಟ್ಸ್ ಮತ್ತೆ ಬಿಸ್ನೆಸ್ ಅಲ್ಲಿ ಒಳ್ಳೇದು. ಸೊ ಏನಕ್ಕೆ ಅಂತಾರೆ ಆದಷ್ಟು ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಿಮ್ಗೆ ಎಕ್ಸ್ಪೆನ್ಷನ್ ಮಾಡ್ತಾ ಇರುವಂತದ್ದು. ಆದಷ್ಟು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರಬಹುದು, ಮಾಡೆಲ್ ಕ್ವಶನ್ ಪೇಪರ್ ಇರಬಹುದು. ಸೊ PU ಬೋರ್ಡ್ ಇಂದ ರಿಲೀಸ್ ಆಗುತ್ತೆ ಆಲ್ರೆಡಿ. ನಿಮ್ಮ PU ಬೋರ್ಡ್ ವೆಬ್ಸೈಟ್ ಅಲ್ಲೂ ಕೂಡ ಇದು ಅವೈಲೇಬಿಲಿಟಿ ಇರುತ್ತೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಪಕ್ಕ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡ್ಕೋಬಹುದು. ಅಕೌಂಟೆನ್ಸಿನಲ್ಲಿ ಪಾಸ್ ಆಗೋದಕ್ಕೆ ಯಾವ್ದು ಕೂಡ ಮೋಸ ಏನಿಲ್ಲ, ಎಂತವ್ರು ಬೇಕಾದ್ರೂ ಕೂಡ ಪಾಸ್ ಮಾಡ್ಕೋಬಹುದು. ಆದಷ್ಟು ಏನು ಅಂತಂದ್ರೆ ಒಳ್ಳೆ ಸ್ಕೋರ್ ಅನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಏನಕ್ಕೆ ಅಂತಂದ್ರೆ ಸೆಕೆಂಡ್ PUC ಅಕೌಂಟೆನ್ಸಿ ಇರಬಹುದು, ಫಸ್ಟ್ PUC ಅಕೌಂಟೆನ್ಸಿ ಇರಬಹುದು. ಸೊ ಅದೇನು ಅಂತಂದ್ರೆ ಒಂದು ರೀತಿ ಕ್ಯಾಲ್ಕುಲೇಷನ್ ಅನ್ನೋದಕ್ಕಿಂತ ಜಸ್ಟ್ ಇಫ್ ಯು ನೋ ವೇರ್ ಟು ರೈಟ್ ದ ಟ್ರಾನ್ಸಾಕ್ಷನ್ಸ್, ಹೌ ಟು ರೆಕಾರ್ಡ್, ವೇರ್ ಟು ರೆಕಾರ್ಡ್, ಎಲ್ಲಿ ಎಂಟ್ರಿ ಮಾಡಬೇಕು, ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದೊಂದು ಗೊತ್ತಾಗ್ಬಿಟ್ರೆ ನೀವು ಈಸಿಯಾಗಿ ಅಕೌಂಟ್ಸ್ ಅನ್ನ ಪಾಸ್ ಮಾಡಬಹುದು, ಒಳ್ಳೆ ಸ್ಕೋರ್ ಅನ್ನು ಕೂಡ ತಗೋಬಹುದು. ಓಕೆ, ಸೊ ತುಂಬಾ ಜನ ನನ್ನ ಸ್ಟೂಡೆಂಟ್ಸ್ ಎಲ್ಲ ಔಟ್ ಆಫ್ ಔಟ್ ಅನ್ನ ತಗೊಂಡಿದ್ದಾರೆ, ತುಂಬಾ ಜನ 99 ಮಾರ್ಕ್ಸ್ ಅನ್ನೆಲ್ಲ ತಗೊಂಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಅದೇ ರೀತಿ ನನ್ನ ಉದ್ದೇಶ ಈ ಒಂದು ಯೂಟ್ಯೂಬ್ ಕ್ಲಾಸ್ದು ನನ್ನ ಸಬ್ಸ್ಕ್ರೈಬರ್ಸ್ ಇರಬಹುದು ಅಥವಾ ನನ್ನ ಎಲ್ಲ ವ್ಯೂವರ್ಸ್ ಇರ್ಬೋದು, ನೋಡುವಂಥವ್ರು ಇರ್ಬೋದು, ನನ್ನ ಕ್ಲಾಸನ್ನು ಆದಷ್ಟು ಏನು ಅಂತಂದರೆ ಒಳ್ಳೊಳ್ಳೆ ಲೈಫನ್ನು ಮೂವ್ಮೆಂಟ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ನನ್ನ ಸ್ಟೂಡೆಂಟ್ಸ್ ನನಗಿಂತ ಜಾಸ್ತಿ ಎತ್ತರಕ್ಕೆ ಬೆಳಿಬೇಕು, ಒಳ್ಳೆ ದುಡ್ಡನ್ನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ದುಡ್ಡು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಎಲ್ಲರೂ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ಆಡಿಟರ್ಸ್ ಆಗಬೇಕು, ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದಷ್ಟು ರಿಸ್ಕನ್ನು ತಗೊಳ್ಳಿ. ಒಂದಷ್ಟು ರಿಸ್ಕ್ ಅಂತಂದರೆ ಎಲ್ಲೇ ಹೋಗ್ಬಿಟ್ಟು ನೀವು ದೊಡ್ಡ ದೊಡ್ಡ ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಜಸ್ಟ್ ಪುಟ್ ಯುವರ್ ಹಾರ್ಡ್ ವರ್ಕ್. ಓಕೆ, ಬಿಕಾಸ್ ಆಫ್ ಯುವರ್ ಎಜುಕೇಶನ್ ಇಸ್ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಟು ಫೇಸ್ ಎನಿ ಪ್ರಾಬ್ಲಮ್ಸ್. ಓಕೆ, ನಿಮ್ಮ ಒಂದು ಎಜುಕೇಶನ್ನು ಒಂದು ಇನ್ಸ್ಟ್ರೂಮೆಂಟ್ಸ್ ಇದ್ದ ಹಾಗೆ. ಏನಕ್ಕೆ ಅಂತ ಎಲ್ಲ ಒಂದು ಕಡೆ ಓದಿದ್ದೆ ನೆನಪು ಏನಂತಂದ್ರೆ ವಿದ್ಯಾರ್ಹತೆ ಎನ್ನುವುದು ಹುಲಿಯ ಹಾಲು ಇದ್ದಂಗಂತೆ. ಏನಕ್ಕೆ ಅಂತಂದ್ರೆ ಹುಲಿಯ ಹಾಲನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ. ಓಕೆ, ಸೊ ಹಾಗಾಗಿ ಎಲ್ಲರೂ ಕೂಡ ಅಷ್ಟನೇ ಒಳ್ಳೊಳ್ಳೆ ನೀವು ಉದ್ಯೋಗಕ್ಕೆ ಹೋಗಿ, ತುಂಬ ಅವಕಾಶಗಳಿವೆ ನಮ್ಮ ಕಾಮರ್ಸಲ್ಲಿ. ನೀವು CA ಆಗ್ಬಹುದು, ಅಥವಾ ಯಾವುದೋ ಒಂದು ಕಂಪ್ನಿನಲ್ಲಿ ಒಂದು ದೊಡ್ಡ ಉದ್ಯೋಗಕ್ಕೆ ಹೋಗಬಹುದು, ಅಥವಾ ಗೌರ್ಮೆಂಟ್ ಜಾಬ್ಗಳಿಗೆ ಹೋಗಬಹುದು. ಆಯ್ತಾ, ಗೌರ್ಮೆಂಟ್ ಜಾಬ್ ಅಂತ ಬಂದಾಗ ನಿಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಈವನ್ ಸೈನ್ಸ್ ಸ್ಟೂಡೆಂಟ್ಸು ಕೂಡ ಇದು ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ಮತ್ತೆ IAS IPS ಎಕ್ಸಾಮ್ಸ್ಗಳೆಲ್ಲ ಬರಿತಾ ಹೋಗಿ. ಓಕೆ, ಸೊ ಬಿಕಾಸ್ ಆಫ್ ಒಂದು ಸಾರಿ ನೀವು ಫೇಲ್ಯೂರ್ ಆದ ತಕ್ಷಣಕ್ಕೆ ಅಯ್ಯೋ ಇಷ್ಟೇ ನನ್ನ ಲೈಫ್ ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಏನು ಅಂತಂದರೆ ಒಂದು ಪಾಸಿಟಿವ್ ಥಿಂಕಿಂಗನ್ನು ಮಾಡಿ. ಬಿಕಾಸ್ ಆಫ್ ಎಲ್ಲೋ ಒಂದು ಕಡೆ ಓದಿದ ನೆನಪು. ಸೊ ಅಬ್ದುಲ್ ಕಲಾಂ ಹೇಳ್ತಾರೆ, ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ದ ಸಕ್ಸಸ್ ಅಂತ. ಅಂದರೆ ಫೇಲ್ ಆಗೋದು ಕೂಡ ಒಂದು ಸಕ್ಸಸ್ಗೆ ನಾವು ಹೋಗುವಂಥ ಒಂದು ದಾರಿ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಫೇಲ್ ಆದೆ ಅಥವಾ ಇನ್ನೊಂದು ಕಡಿಮೆ ಮಾರ್ಕ್ಸ್ ಬಂತು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಏನಕ್ಕೆ ಅಂತಂದರೆ ಕಡಿಮೆ ಮಾರ್ಕ್ಸ್ ಬಂತು ಅಂದ ತಕ್ಷಣಕ್ಕೆ ಲೈಫ್ ಸಿಗೋಲ್ಲ ಅಂತ ಅಲ್ಲ, ಅಥವಾ ಒಳ್ಳೆ ಮಾರ್ಕ್ಸ್ ಬಂತು ಅಂದ ತಕ್ಷಣಕ್ಕೆ ಲೈಫ್ ಚೆನ್ನಾಗಿ ಸಿಗುತ್ತೆ ಅಂತ ಅಲ್ಲ. ಸೊ ಬಟ್ ಹ್ಯಾವ್ ಟು ಟ್ರೈ ಯುವರ್ ಸೆಲ್ಫ್ ಹಾನೆಸ್ಟ್ಲಿ. ಓಕೆ, ನಿಮ್ಮ ಲೈಫಲ್ಲಿ ನೀವು ಹಾನೆಸ್ಟಾಗಿ ಟ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಬೇಕಾಗಿರೋದನ್ನ ದಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯ. ನಾವೇನು ಹಾರ್ಡ್ ವರ್ಕ್ ಮಾಡ್ದೇನೆ ಸುಮ್ಮನೆ ನಮ್ಮ ಸುತ್ತಿನ ಎನ್ವೈರನ್ಮೆಂಟನ್ನು ಬ್ಲೇಮ್ ಮಾಡ್ತಾ ಕೂತ್ಕೊಬಿಟ್ರೆ ಯಾವುದೇ ಕಾರಣಕ್ಕೂ ನಾವು ಮುಂದೆ ಬರೋದಕ್ಕಾಗಲ್ಲ, ನಾವು ಅಚೀವ್ಮೆಂಟನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ
ಜಸ್ಟ್ ಟ್ರೈ ಯುವರ್ ಸೆಲ್ಫ್ ಅಂತ ಹೇಳ್ತಾ ನಾನು ಮುಂದಿನ ಒಂದು ಟ್ರಾನ್ಸಾಕ್ಷನ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್ ದ ಫಿಫ್ತ್ ಟ್ರಾನ್ಸಾಕ್ಷನ್ಸ್ ಕಡೆಗೆ ಹೋಗೋಣ. ಫಿಫ್ತ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಜಸ್ಟ್ ನೀವು ಸೇಲ್ ಆಫ್ ಗೂಡ್ಸ್ ಅಂತ ಇದೆ. ಸೊ ಸೇಲ್ ಆಫ್ ಗೂಡ್ಸ್ ಅಂತ ಬಂದಾಗ ಸೇಲ್ ಒಂದು ಗೂಡ್ಸ್ ಅನ್ನ ನಾವು ಮಾರಾಟ ಮಾಡ್ತಾ ಇದೀವಿ ಅಂತ ಅರ್ಥ. ಮಾರಾಟ ಮಾಡ್ತಾ ಇದೀವಿ ಅಂತಂದ್ರೆ ಸೇಲ್ ಆಫ್ ಗೂಡ್ಸ್. ಸೊ ಇಲ್ಲಿ ಆಸ್ ಇಟ್ ಈಸ್ ಸೇಮ್ ಥಿಂಗ್, ದರ್ ಇಸ್ ಎ ರಿಯಲ್ ಅಕೌಂಟ್ ಬರುತ್ತೆ. ಸೊ ರಿಯಲ್ ಅಕೌಂಟ್ ಅಂತ ಬಂದಾಗ ಒಂದು ಸ್ವಲ್ಪ ನೀವು ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಸ್ವಲ್ಪ ಚೆನ್ನಾಗಿ ಕಲ್ತ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಮಿಸ್ ಮಾಡಬಾರ್ದು. ಸೊ ಇಲ್ಲಿ the sale of goods of rupees 4000. so for date ಅನ್ನ ಬರಿದಿಲ್ಲ, ಬರಿತಾ ಇದೀನಿ ಇವಾಗ. ಸೊ 5/1/2026 ಅಂತ ತಿಳ್ಕೋಣ. ಸೊ 5/1/2026 ನಾನು ಒಂದು ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದೀನಿ. ಗೂಡ್ಸ್ ಅನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ರಿಯಲ್ ಅಕೌಂಟ್ ಆಗುತ್ತೆ. ರಿಯಲ್ ಅಕೌಂಟ್ ರೂಲ್ಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ವಾಟ್ ಗೋಸ್ ಔಟ್, goods will be goes outside. what coming inside, cash will be coming inside. ಓಕೆ, ಗೂಡ್ಸ್ ಔಟ್ಸೈಡ್ ಹೋಗ್ತಾ ಇರುತ್ತೆ. ಗೂಡ್ಸ್ ಅನ್ನು ನೀವು ಸೇಲ್ ಮಾಡಿದ್ರೆ ಕ್ಯಾಶ್ ನಮ್ಮ ಕಡೆಗೆ ಬರ್ತಾ ಇರುತ್ತೆ. ಕ್ಯಾಶ್ ಅಂತ ಬಂದಾಗ ಡೆಬಿಟ್ ವಾಟ್ ಕಮ್ಸ್ ಇನ್, ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್. ವಾಟ್ ಕಮಿಂಗ್ ಇನ್ ಸೈಡ್, ಗೂಡ್ಸ್ ಸೇಲ್ ಮಾಡಿದಾಗ ನಮಗೆ ಕ್ಯಾಶ್ ಇಸ್ ಕಮಿಂಗ್ ಇನ್ ಸೈಡ್. ಸೊ ಡೇಟು ಇಲ್ಲಿ 5/1/2026 ಅಂತ ಹಾಕ್ಬಿಟ್ಟು ಗೂಡ್ಸ್ ಅನ್ನ ನಾವು ಸೇಲ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಕ್ಯಾಶ್ ವಿಲ್ ಬಿ ಕಮಿಂಗ್ ಇನ್ ಸೈಡ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಇಸ್ ಕಮಿಂಗ್ ಇನ್ ಸೈಡ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ದ ಸೇಲ್ಸ್ ಅಕೌಂಟ್. ಸೊ ಅಮೌಂಟ್ ಆಸ್ ಇಟ್ ಈಸ್ ಏನಿರುತ್ತೆ ಅದನ್ನ ಬರಿತೀವಿ, 4000 rupees, then 4000 rupees. Okay, debit what comes in, credit what goes out. What coming inside, cash. Okay, what goes outside, goods. So goods ಅನ್ನೋದು ಬರೆಯೋದ್ರ ಬದಲು ಸೇಲ್ಸ್ ಅಂತ ಬರಿತೀವಿ ಅಷ್ಟೇನೆ. ಸೊ ಇಲ್ಲಿ ಬೀಯಿಂಗ್ ಆಸ್ ಇಟ್ ಈಸ್ ಸೇಮ್ ಥಿಂಗ್. ಸೊ ವಿತ್ ಇನ್ ದ ಬ್ರಾಕೆಟ್ ಅಲ್ಲೇ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೋಲ್ಡ್ ಗೂಡ್ಸ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಗೂಡ್ಸ್ ಅನ್ನ ನಾವು ಏನ್ ಟ್ರಾನ್ಸಾಕ್ಷನ್ಸ್ ಇದೆ ಅದನ್ನ ಬರೆದ್ರೆ ಸಾಕು, ನರೇಶನ್. ಇದಕ್ಕೇನು ಎಕ್ಸ್ಟ್ರಾ ನೀವು ಕ್ರಿಯೇಟ್ ಮಾಡ್ಕೊಂಡು ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್. ಇಲ್ಲೇನಿದೆ ಸೇಲ್ ಆಫ್ ಗೂಡ್ಸ್ ಅಂತ ಬರೆದ್ರು ಕೂಡ ಸಾಕು. ಓಕೆ, ಇದಕ್ಕೆ ಬೀಯಿಂಗ್ ಹಿಂಗೆ ಇರಬೇಕು ಅಂತ ಏನು ರೂಲ್ಸ್ ಕೂಡ ಇಲ್ಲ. ಓಕೆ, ಸೊ ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೇಲ್ ಆಫ್ ಗೂಡ್ಸ್ ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ವಾಟ್ ಗೋಸ್ ಔಟ್, ಗೂಡ್ಸ್ ವಿಲ್ ಬಿ ಗೋಸ್ ಔಟ್. ಸೊ ಸೇಲ್, ಸೊ ಸೇಲ್ಸ್ ಅಕೌಂಟ್ ಅಂತ ಬರಿತೀವಿ. ವಾಟ್ ಕಮಿಂಗ್ ಇನ್ ಸೈಡ್, ಕ್ಯಾಶ್ ಇಸ್ ಕಮಿಂಗ್ ಇನ್ ಸೈಡ್, 4000 rupees. ಸೊ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ದ sales account. So next last one, there says salary paid of rupees 2000. So salary ಅನ್ನ ಪೇಮೆಂಟ್ ಮಾಡ್ತಾ ಇದೀವಿ, ಸಂಬಳವನ್ನ ಕೊಡ್ತಾ ಇದೀವಿ. ಡೇಟ್ ಐ ಥಿಂಕ್ ಇಟ್ಸ್ 6th of Jan 2026 ಅಂತ ಅಸಂಪ್ಷನ್ ಅನ್ನ ಮಾಡ್ಕೋಣ. ಸೊ 6ನೇ ತಾರೀಕು 1ನೇ ತಿಂಗಳಲ್ಲಿ 2026ನೇ ತಾರೀಕಲ್ಲಿ ನಾನು ಸ್ಯಾಲರಿಯನ್ನ ಕೊಡ್ತಾ ಇದ್ದೀನಿ. ಸ್ಯಾಲರಿ ಪೇಯ್ಡ್ ಇಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್. ಕರೆಕ್ಟ್ ಅಲ್ವಾ? ಸಂಬಳ ಕೊಡ್ತಾ ಇದೀವಿ ಯಾರಿಗೂ ಅಂತಂದ್ರೆ ಇದೊಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸ್ಯಾಲರಿ ಪೇಯ್ಡ್ ಇರ್ಬೋದು, ವೇಜಸ್ ಪೇಯ್ಡ್ ಇರಬಹುದು, ಕಮಿಷನ್ ಪೇಯ್ಡ್ ಅಂತ ಇರಬಹುದು, ಇಂಟ್ರೆಸ್ಟ್ ಪೇಯ್ಡ್ ಅಂತ ಇರಬಹುದು, ಸ್ಟೇಷನರಿ ಇರಬಹುದು. ಓಕೆ, ಇವೆಲ್ಲವೂ ಕೂಡ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಎಲ್ಲವೂ ಕೂಡ ನಾಮಿನಲ್ ಅಕೌಂಟ್ ಬರುತ್ತೆ. ನಾಮಿನಲ್ ಅಕೌಂಟ್ ರೂಲ್ಸ್ ಏನಂತ ಹೇಳುತ್ತೆ ಅಂತಂದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಹೇಳುತ್ತೆ. ಎಲ್ಲಾ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿ, ಎಲ್ಲಾ ಇನ್ಕಮ್ಸ್ ಮತ್ತೆ ಗೇನ್ಸ್ ಅನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರಿ ಅಂತ ನಾಮಿನಲ್ ಅಕೌಂಟ್ ಹೇಳ್ತಾ ಇರುತ್ತೆ. ಸೊ ಇಲ್ಲಿ ನಾವು ಸ್ಯಾಲರಿ ಪೇಯ್ಡ್ ಆಗಿರೋದ್ರಿಂದ ಇದನ್ನ ಡೆಬಿಟ್ ಸೈಡ್ ಬರ್ಕೊಳ್ತಾ ಇದ್ದೀನಿ. ನಾಮಿನಲ್ ಅಕೌಂಟ್ ರೂಲ್ಸ್ ನ ಪ್ರಕಾರ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಇವಾಗ date is 6th of Jan 2026. Salary paid is one of the nominal account. Nominal account rules is a debit all expenses and losses. So salary account debit to. ಸೊ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು. ಇಲ್ಲಿ ನೋಡಿ, ಇಲ್ಲಿ ಕ್ಯಾಶ್ ಅನ್ನ ಕೊಡ್ತಾ ಇದೀವಿ, ಸ್ಯಾಲರಿ ಕೊಡ್ತಾ ಇದೀವಿ, ಸಂಬಳ ಕೊಡ್ತಾ ಇದೀವಿ ಅಂತಂದ್ರೆ ಕ್ಯಾಶ್ ಕೊಡ್ತಾ ಇದೀವಿ ಅಂತ ಅರ್ಥ. ಕಮಿಷನ್ ಕೊಡ್ತಾ ಇದೀವಿ ಅಂತಂದ್ರೆ ದುಡ್ಡು ಕೊಡ್ತಾ ಇದೀವಿ ಅಂತ ಅರ್ಥ. ಅಥವಾ ವೇಜಸ್ ಕೊಡ್ತಾ ಇದೀವಿ, ಕೂಲಿ ಕೊಡ್ತಾ ಇದೀವಿ ಅಂದ್ರೆ ದುಡ್ಡು ಕೊಡ್ತಾ ಇದೀವಿ ಅಂತ ಅರ್ಥ. ಸೊ ಹಾಗಾಗಿ ಸ್ಯಾಲರಿ ಅಥವಾ ಏನೋ ಒಂದು ಎಕ್ಸ್ಪೆನ್ಸಸ್ ಅನ್ನ ಕೊಡ್ತಾ ಇದೀರ ಅಂತಂದ್ರೆ ದುಡ್ಡು ಕೊಡ್ತಾ ಇದೀವಿ ಅಂತ ಅರ್ಥ ಆಗಿರುತ್ತೆ. ಸೊ ಇಲ್ಲಿ ಕ್ಯಾಶ್ ಕೊಡ್ತಾ ಇದೀರಾ ಅಂತಂದ್ರೆ ಕ್ಯಾಶ್ ಗೋಸ್ ಟು ದ ಔಟ್ ಸೈಡ್. ಸೊ 2000 rupees ಕ್ಯಾಶ್ ಅನ್ನ ಆಗ್ತಿದೆ, ಔಟ್ ಸೈಡ್ ಹೋಗ್ತಾ ಇದೆ. ಓಕೆ, ಕ್ಯಾಶ್ ಇಸ್ ಒನ್ ಆಫ್ ದ ರಿಯಲ್ ಅಕೌಂಟ್ ಓನ್ಲಿ. ಸೊ ರಿಯಲ್ ಅಕೌಂಟ್ ಆಗಿರುತ್ತೆ. ರಿಯಲ್ ಅಕೌಂಟ್ ರೂಲ್ಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ವಾಟ್ ಗೋಸ್ ಔಟ್, ಸ್ಯಾಲರಿ ಕೊಟ್ರೆ ಕ್ಯಾಶ್ ವಿಲ್ ಬಿ ಗೋಸ್ ಟು ದ ಔಟ್ ಸೈಡ್ ಓನ್ಲಿ ಅಲ್ವಾ. ಸಂಬಳ ಕೊಟ್ರೆ ಏನಾಗುತ್ತೆ, ಕ್ಯಾಶ್ ನಿಮ್ಮ ಜೇಬಿಂದ ಔಟ್ ಸೈಡ್ ಗೆ ಹೋಗ್ತಾ ಇದೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ವಾಟ್ ಗೋಸ್ ಔಟ್, ಕ್ಯಾಶ್ ಇಸ್ ಗೋಸ್ ಔಟ್ ಸೈಡ್. ಸೊ ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ದ ಕ್ಯಾಶ್ ಅಕೌಂಟ್.
ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ದ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಎಷ್ಟು ಕೊಡ್ತಾ ಇದೀವಿ, 2000 rupees ಕೊಡ್ತಾ ಇದೀವಿ. ಸೊ 2000 rupees. ಸೊ 2000 rupees ಅನ್ನ ಬರ್ಕೊಳ್ತೀವಿ. ನೋಡಿ ಅಮೌಂಟ್ ಕೂಡ ಇದೇ ರೀತಿ ಬರಬೇಕು. ಫಸ್ಟ್ ಡೆಬಿಟ್ ಮಾಡ್ತಾ ಇದೀವಿ 4000, ಮತ್ತೆ ಕ್ರೆಡಿಟ್ ಅಂತ ಡ್ಯಾಶ್ ಹಾಕ್ಬಿಟ್ಟು ಇಲ್ಲಿ 4000 ಬರೆದಿದ್ದೀನಿ. ಓಕೆ, ಸೊ ಇದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಆಸ್ ಇಟ್ ಈಸ್ ಇದಕ್ಕೆ ಬೀಯಿಂಗ್ ಅನ್ನ ಬರೆಯೋಣ ಅಥವಾ ನರೇಶನ್ ಅನ್ನ ಬರೆಯೋಣ. ಸ್ಯಾಲರಿ ಪೇಯ್ಡ್. ಓಕೆ, ಸ್ಯಾಲರಿ ಪೇಯ್ಡ್. ಸೊ ನಮ್ಮ ಜನರಲ್ ಎಂಟ್ರೀಸ್ ಮುಗೀತು. ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪೇಯ್ಡ್ ಅನ್ನೋ ಪ್ಲೇಸ್ ಅಲ್ಲಿ ನಮ್ಗೆ ಏನಾದ್ರೂ ವೇಜಸ್ ಪೇಯ್ಡ್ ಅಂತ ಕೊಟ್ಟಿದ್ದೇನೆ ಅಂತಂದ್ರೆ ವೇಜಸ್ ಅಕೌಂಟ್ ಡೆಬಿಟೆಡ್ ಟು ದ ಕ್ಯಾಶ್ ಅಕೌಂಟ್. ಇಂಟ್ರೆಸ್ಟ್ ಪೇಯ್ಡ್ ಅಂತ ಕೊಟ್ಟಿದ್ದೇನೆ ಅಂತಂದ್ರೆ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ದ ಕ್ಯಾಶ್ ಅಕೌಂಟ್. ಅಕಸ್ಮಾತ್ ಕ್ಯಾಶ್ ನ ಪ್ಲೇಸ್ ಅಲ್ಲಿ ನಾವು ಚೆಕ್ ಮುಖಾಂತರ ಕೊಡ್ತಾ ಇದೀವಿ ಅಂತಂದ್ರೆ ಇನ್ಸ್ಟೆಡ್ ಆಫ್ ದ ಕ್ಯಾಶ್ ಬ್ಯಾಂಕ್ ವಿಲ್ ಕಮ್. ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ದ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಓಕೆ, ಅಥವಾ ಇಂಟ್ರೆಸ್ಟ್ ಅನ್ನ ಚೆಕ್ ಮುಖಾಂತರ ಕೊಡ್ತಾ ಇದೀವಿ ಅಂತಂದ್ರೆ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ದ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಓಕೆ, ಸೊ ಇದು ಜನರಲ್ ಎಂಟ್ರೀಸ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ನಾರ್ಮಲ್ ಕ್ವಶನ್ ಅನ್ನ ಕೊಡುವಂತದ್ದು. ಆಲ್ಮೋಸ್ಟ್ ನಾನು ಒಂದು 6 ಟ್ರಾನ್ಸಾಕ್ಷನ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಬಟ್ ಏನು ಅಂತಂದ್ರೆ ಜನರಲ್ ಎಂಟ್ರೀಸ್ ಅಲ್ಲಿ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ, ಏನಕ್ಕೆ ಅಂತಂದ್ರೆ ಕಂಪಲ್ಸರಿ ಇದನ್ನ ಮಾಡೇ ಮಾಡ್ತಾರೆ, ಇದನ್ನ ಕೊಡ್ತಾರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ, ಅಥವಾ ಯಾವುದೇ ಒಂದು ಪ್ರಿಪರೇಟರ್ ಇರ್ಬೋದು, ಇದರಲ್ಲಿ ಇರಬಹುದು. ನೀವು ಒಂದಷ್ಟು ಲೆಡ್ಜರ್ ಅಕೌಂಟ್ ಇರಬಹುದು, ಅಥವಾ ಇದು ಜನರಲ್ ಎಂಟ್ರೀಸ್ ಇರಬಹುದು, ಕಾನ್ಸೆಪ್ಟ್ಸ್ ಇರಬಹುದು. ಓಕೆ, ಮತ್ತೆ ಇನ್ನೊಂದಷ್ಟು ಸಬ್ಸಿಡರಿ ಬುಕ್ಸ್ ಇರಬಹುದು, ಅಥವಾ ಡಬಲ್ ಕಾಲಮ್ ಕ್ಯಾಶ್ ಬುಕ್, ಇದನ್ನೆಲ್ಲ ಓದ್ಕೊಂಡಿದ್ದೆ ಆದ್ರೆ ಪಕ್ಕ ಐ ವಿಲ್ ಗಿವ್ ದ ಗ್ಯಾರಂಟಿ ಟು ಔಟ್ ಆಫ್ 80ಗೆ ನೀವು ಒಂದು 60 ಮಾರ್ಕ್ಸ್ ಆದ್ರೂ ಕೂಡ ರೀಚ್ ಆಗಬಹುದು. ಓಕೆ, ನಾನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ತೀನಿ. ಓಕೆ, ಫಸ್ಟ್ PUC ಅಕೌಂಟೆನ್ಸಿನಲ್ಲಿ ಏನೇನು ಓದಬೇಕು ಇನ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ, ಮತ್ತೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಇನ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯಾವ್ದು ಇಂಪಾರ್ಟೆಂಟ್ ಅನ್ನು ಓದ್ಕೋಬೇಕು ಅಂತ ನಾನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತಿನ ನನ್ನ ಕ್ಲಾಸು ನಿಮ್ಗಳಿಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಇವತ್ತಿನ ಕ್ಲಾಸಲ್ಲಿ ಜನರಲ್ ಎಂಟ್ರೀಸ್ ಕಂಪಲ್ಸರಿ ಎಲ್ಲರೂ ಕೂಡ ಕಲ್ತ್ಕೊಳ್ಳಿ. ಸೊ ನಿಮ್ಗೆ ಯಾವ ಕ್ಲಾಸ್ ಬೇಕು, ಯಾವ ಒಂದು ಕಾನ್ಸೆಪ್ಟ್ ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ನೀವು ನನಗೆ ಕಾಮೆಂಟ್ ಅನ್ನ ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಕಾನ್ಸೆಪ್ಟ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಏನಕ್ಕೆ ಅಂತಾನೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗಳಿಗೋಸ್ಕರ ಮಾತ್ರ ಇರುವಂತ ಒಂದು ಚಾನಲ್ ಆಗಿರುತ್ತೆ. ಏನಕ್ಕೆ ಅಂತಾರೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಆದಷ್ಟು ಎಲ್ಲ ಸ್ಟೂಡೆಂಟ್ಸ್ ಕೂಡ ರೀಚ್ ಆಗಲಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅಥವಾ ನಿಮ್ಮ ರಿಲೇಟಿವ್ಸ್, ನಿಮ್ಮ ನೈಬರ್ಸ್ಗೆ ನನ್ನ ಒಂದು ಕ್ಲಾಸನ್ನು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನು ನನ್ನ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.